ಚಾನಲ್. ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ತುಂಬಾ ಸಮಯದಿಂದ ಮತ್ತೊಂದು ಸೀರೆ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಸೀರೆ ಉಂಟಲ್ಲ, ನಾನು ತಂದು ಕಮ್ಮಿ ಅಂದ್ರು 1 ಮಂತ್ ಆಗ್ತಾ ಬಂತು. ನನಗೆ ವಿಡಿಯೋ ಮಾಡಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಸೊ ಫೈನಲಿ ಇವತ್ತು ಸ್ವಲ್ಪ ಫ್ರೀ ಆಗಿದೆ, ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ. ಇದು ನಾನು ಬೈ ಮಾಡಿರುವ ಸೀರೆ ಬಂದು ಬಂಡಾರ್ಕಾರ್ಡ್ ಸಿಲ್ಕ್ ಇಂದ ನಾನು ತರಿಸ್ಕೊಂಡಂತ ಸೀರೆ. ಸೊ ಇದರಲ್ಲಿರುವ ಸೀರೆಗಳು ಉಂಟಲ್ಲ, ಲಾಸ್ಟ್ ಟೈಮ್ ನಾನು ರೆಡ್ ಕಲರ್ ಇದು ಬೈ ಮಾಡಿದ್ದೆ, ಮೈಸೂರು ಸಿಲ್ಕ್ ತರನೇ. ಬಟ್ ಮೈಸೂರು ಸಿಲ್ಕ್ ಅಲ್ಲ, ಅದೇ ರೀತಿ ಬೇರೆ ಬೇರೆ ಡಿಸೈನ್ ಅಲ್ಲಿ ನಾನು ಸೀರೆಗಳನ್ನ ತರಿಸ್ಕೊಂಡಿದ್ದೇನೆ. 1 by 1 ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಸೀರೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇದರಲ್ಲಿ ನಾನು 3 ಸೀರೆಗಳನ್ನ ತರಿಸ್ಕೊಂಡಿದ್ದೇನೆ. ಅದು ಅಲ್ಲದೆ ಸೇಮ್ ಅಲ್ಲಿ 2 ಕಲರ್ ಕೂಡ ಬೈ ಮಾಡಿದ್ದೇನೆ. ಯಾಕೆಂದ್ರೆ ನಂಗೆ ಅದು ಕಲರ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ತುಂಬಾ ರೇರ್ ಕಲರ್, ಎಲ್ಲೂ ಸಿಗಲ್ಲ ಅಂತ 2 ಸೀರೆನ ಬೈ ಮಾಡಿದ್ದೇನೆ. ಅದನ್ನ ಕೂಡ ತೋರಿಸ್ತೇನೆ. ಅಷ್ಟೇ ಅಲ್ಲದೆ ಇನ್ನೊಂದು ಸೀರೆ ಏನಿದೆ ಗೊತ್ತಾ, ಅದು ನನ್ನ ಭಾವ ಬಂದಿದ್ದಾರೆ. ಸೊ ಹಾಗಾಗಿ ಆ ಸೀರೆನ ಆಲ್ರೆಡಿ ನಾನು ಸ್ಟಿಚ್ ಕೂಡ ಮಾಡಿಸಿದ್ದೇನೆ. ಯಾಕೆಂದ್ರೆ ನನ್ನ ಅಕ್ಕನಿಗೆ ಸೆಂಡ್ ಮಾಡೋಕ್ಕೋಸ್ಕರ. ಅವಳು ಕೂಡ ಒಂದು ಸೀರೆನ ತರಿಸ್ಕೊಂಡಿದ್ಲು, ಅದು ಕೂಡ ಫೋಟೋ ನೋಡಿ. ಆ ಸೀರೆ ಹೇಗಿದೆ, ಅದರ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಿದ್ದೇನೆ ಅನ್ನೋದನ್ನ ಕೂಡ ತೋರಿಸ್ತೇನೆ. ಸೊ ಹಾಗಾಗಿ ನೀವೇನಾದ್ರೂ ನನ್ನ ಈ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಹಾಗೆ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ. ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ನೋಡಿ, ಇದರಲ್ಲಿ ಆಲ್ರೆಡಿ 5 ಸೀರೆಗಳಿವೆ. ಇನ್ನೊಂದು ನನ್ನ ಸಿಸ್ಟರ್, ಇದು ನಾನು ಆಲ್ರೆಡಿ ಕವರ್ ಅಲ್ಲಿ ಹಾಕಿ ಇಟ್ಟಿದ್ದೇನೆ. ನೋಡಿ, ಇದು ನಮ್ಮ ಅಂಗಡಿದು ಹೆಸರು, ನಮ್ದು ಬೂಟಿಕ್ ಇದು. ಸೊ ಇಲ್ಲೇ ಸ್ಟಿಚ್ ಮಾಡಿಸಿದ್ದು. ಸೊ ಫಸ್ಟ್ ಅದನ್ನೇ ತೋರಿಸ್ತೇನೆ ನಾನು. ನೀವು ಕಲರ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ, ತುಂಬಾ ಚಂದ ಇದೆ ಕಲರ್ ಇದು. ಯಾಕೆಂದ್ರೆ ಇದೊಂದು ಆನಿಯನ್ ಶೇಡ್ ಅಲ್ಲಿ ಇದೆ. ಇದು ನೋಡುವಾಗ ಉಂಟಲ್ಲ, ಫೋಟೋದಲ್ಲಿ ಪಿಂಕ್ ತರ ಅನಿಸ್ತಿತ್ತು, ಬಟ್ ಇದು ಪಿಂಕ್ ಅಲ್ಲ, ಆನಿಯನ್ ಶೇಡ್ ಅಲ್ಲಿ ಇದೆ. ಅದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಈ ತರ ಒಂದು ಮೈಸೂರು ಸಿಲ್ಕ್ ಸಾರಿ. ಮೈಸೂರು ಸಿಲ್ಕ್ ಅಲ್ಲ, ಪ್ಯೂರ್ ಅಲ್ಲ, ಬಟ್ ಮೈಸೂರು ಸಿಲ್ಕ್ ತರನೇ. ಈಗ ಈ ತರ ಸೀರೆಗಳು ಇನ್ಸ್ಟಾದಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ತುಂಬಾ ಮಂದಿ ಈ ತರ ಸೀರೆಗಳನ್ನ ಉಟ್ಕೊಳ್ತಾರೆ. ನಾನು ತುಂಬಾ ಬ್ಲೌಸ್ ಡಿಸೈನ್ ಕೂಡ ನೋಡಿದ್ದೇನೆ, ಡಿಫ್ರೆಂಟ್ ಬ್ಲೌಸ್ ಕೂಡ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಸೀರೆ ನೋಡಿ, ಇದರ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿದ್ದೇನೆ ಅನ್ನೋದನ್ನ ಕೂಡ ತೋರಿಸ್ತೇನೆ ನಿಮ್ಗೆ. ನೋಡ್ಲಿಕ್ಕೆ ಇದ್ರೆ ಜಸ್ಟ್ ನೋಡಿ, ಪಲ್ಲು ಅಲ್ಲಿ ಎಂತ ಸೇರುವುದಿಲ್ಲ, ಈ ತರ ಲೈನ್ಸ್ ಇರುತ್ತೆ. ಇದು ಸೆರಗು. ಮಾತ್ರ ಸೀರೆ ಉಂಟಲ್ಲ, ತುಂಬಾ ಸಾಫ್ಟ್ ಮೆಟೀರಿಯಲ್. ನೀವು ಕಲರ್ ಕಾಂಬಿನೇಷನ್ ತುಂಬಾ ರೇರ್ ಆಗಿದೆ ನೋಡಿ. ಈ ತರ ಕಲರ್ ಕಾಂಬಿನೇಷನ್ ಸಿಗುವುದೇ ಕಷ್ಟ, ಸಿಗಲ್ಲ ಈ ತರ ಕಲರ್ ಕಾಂಬಿನೇಷನ್. ಸೊ ಹಾಗಾಗಿ ನೋಡಿ, ಇದಕ್ಕೆ ಸ್ಟಿಚ್ ಮಾಡಿರುವಂತ ಬ್ಲೌಸ್ ನ ತೋರಿಸ್ತೇನೆ. ಇದು ಬ್ಲೌಸ್. ಇದಕ್ಕೆ ಸ್ಟಿಚ್ ಮಾಡಿರುವಂತ ಬ್ಲೌಸ್, ಸ್ಲೀವ್ಸ್ ಎಂತ ಇಲ್ಲ, ನಾರ್ಮಲ್ ಸ್ಟಿಚ್ ಮಾಡಿದ್ದೇವೆ ಈ ತರ. ನಾನು ನೆಕ್ಕಿಗೆ ಉಂಟಲ್ಲ ಸ್ವಲ್ಪ ಹ್ಯಾಂಡ್ ವರ್ಕ್ ಕೊಡ್ಸಿದ್ದೇನೆ, ಅದೇ ಸೇಮ್ ಕಲರ್, ಸೀರೆ ಕಲರ್ ನೋಡಿ. ನೀವು ಬ್ಯಾಕ್ ಅಲ್ಲಿ ನೋಡ್ಬೋದು, ಈ ತರ ಇದೆ. ಇಲ್ಲಿ ಪಿನ್ ಉಂಟು. ಇದು ಕೆಳಗಡೆ ಬ್ಯಾಕ್ ಬಟನ್ ಕೊಟ್ಟಿಸ್ತು ನೋಡಿ. ಇದು ಬ್ಯಾಕ್ ಬಟನ್ ವಿತ್ ಪ್ಯಾಡ್ ಬ್ಲೌಸು. ಈ ತರ ನೆಕ್ ಡಿಸೈನ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬ್ಲೌಸ್ ಕೂಡ ಅಷ್ಟೇ, ಸಾರಿ ಕೂಡ ಅಷ್ಟೇ. ಇದನ್ನ ಇನ್ನು ಸೆಂಡ್ ಮಾಡೋದೊಂದು ಬಾಕಿ ಇದೆ. ನೀವು ನೋಡ್ಬೋದು ನೋಡಿ, ಈ ತರ ಬರುತ್ತೆ ಕಾಂಬಿನೇಷನ್, ಪತ್ಲೆ ಗೆಂಜ. ಇನ್ನು ನೆಕ್ಸ್ಟ್ ಇದು ನಾನು ನನಗೆ ತರಿಸ್ಕೊಂಡಂತ ಸೀರೆ. ಸೇಮ್ ಆಗ ತೋರಿಸಿದೆ ಅಲ್ಲ, ಅದರಲ್ಲೇ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್. ನಾನು ಫುಲ್ ಓಪನ್ ಮಾಡಲ್ಲ ಆಯ್ತಾ, ಯಾಕೆಂದ್ರೆ ನಂಗೆ ಇದು ಅದೇ ರೀತಿ ಫೋಲ್ಡ್ ಮಾಡಕ್ಕೆ ಬರಲ್ಲ. ಮತ್ತೆ ಎಲ್ಲ ಈ ತರ ತೋರಿಸ್ತೇನೆ. ಬ್ಲೂ ಕಾಂಬಿನೇಷನ್ ಅಲ್ಲಿ ಸೇಮ್ ಡಿಸೈನ್, ಸೇಮ್, ಎಂತ ಚೇಂಜಸ್ ಇಲ್ಲ, ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್. ಇದು ಡಾರ್ಕ್ ಪಿಂಕಿಗೆ ನೆವಿ ಬ್ಲೂ ಕಾಂಬಿನೇಷನ್. ನೆವಿ ಬ್ಲೂ ಅಂದ್ರೆ ತುಂಬಾ ನೆವಿ ಅಲ್ಲ, ಒಂಥರ ಪರ್ಪಲಿಶ್ ಬ್ಲೂ ತರ ಇದೆ ಕಲರ್. ಇದಕ್ಕೂ ಕೂಡ ಹಾಗೆ, ಇದಕ್ಕೆ ಈ ಕಲರ್ ಅಲ್ಲಿ ಬ್ಲೌಸ್ ಪೀಸ್ ಬಂದಿದೆ. ಸೆರಗಲ್ಲಿ ಕೂಡ ಹಾಗೆ ಲೈನ್ಸ್ ಇದೆ. ನೀವು ಹತ್ತಿರದಿಂದ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೇಮ್ ಡಿಸೈನ್, ಎಂತ ಕೂಡ ಚೇಂಜ್ ಇಲ್ಲ. ನನಗೆ ಉಂಟಲ್ಲ ಇದರಲ್ಲಿ ಬ್ಲ್ಯಾಕ್ ಕಲರ್ ಬೇಕಿತ್ತು, ಬಟ್ ಬ್ಲ್ಯಾಕ್ ಕಲರ್ ಅವರ ಹತ್ರ ಇರಲಿಲ್ಲ. ಸೊ ಹಾಗಾಗಿ ನಾನು ಪಿಂಕ್ ಕಲರ್ನ ತಗೊಂಡಿದ್ದೇನೆ. ಇನ್ನು ನನ್ನ ಸಿಸ್ಟರ್, ನನ್ನ ತಂಗಿ ಅಂದರೆ ಸಣ್ಣವಳು ತಗೊಂಡಂಥ ಸೀರೆ ಕೂಡ ಸೇಮ್. ಅವಳು ಅದರಲ್ಲಿ ಗ್ರೀನ್ ಕಲರ್ನ ತಗೊಂಡಿದ್ದಾಳೆ. ಗ್ರೀನಿಗೆ ಬ್ಲೂ ಕಲರ್ ಕಾಂಬಿನೇಷನ್. ಇದು ನೆವಿ ಬ್ಲೂ.
ನೋಡಿ ಇದು ನೆವಿ ಬ್ಲೂ ಕಲರ್. ಸೊ ಇದು ನನ್ನ ತಂಗಿ ತಗೊಂಡಂಥ ಸೀರೆ. ಸೇಮ್ ಅಲ್ಲಿ ಕಲರ್ ಚೇಂಜ್ ಅಷ್ಟೇ. ನೋಡಿ ಈ ಥರ ಇದೆ. ನೋಡಿ ಈ 2 ಸೀರೆಯಲ್ಲಿ ಯಾವ ಸೀರೆ ಚಂದ ಇದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಯಿತಾ. ಮತ್ತು ನನ್ನದು ಅಕ್ಕಂದು ತೋರಿಸಲ್ಲ, ಯಾಕೆಂದರೆ ನನಗೆ ಇದೇ ಇಷ್ಟ ಆಗಿದ್ದು, ಬಟ್ ಅವಳಿಗೆ ಇಷ್ಟ ಆಯಿತು ಇದು. ಸೊ ಹಾಗಾಗಿ ನಾನು ಪಿಂಕ್ ತಗೊಂಡೆ. ನೋಡಿ ಸೊ ಈಗ ನಾನು ತೋರಿಸೋ ಸೀರೆ ಉಂಟಲ್ಲ, ತುಂಬ ಅಂದರೆ ತುಂಬ ಚಂದ ಇದೆ. ನಾನು ಉಂಟಲ್ಲ ಇದರಲ್ಲಿ 2 ಕಲರ್ ತಗೊಂಡಿದ್ದೇನೆ, ಇದು ಮತ್ತು ಇದು ಕಲರ್. ಇದು ಕೂಡ ಅಷ್ಟೇ, ಈ ಥರ ಕಲರ್ ಸಿಗಲ್ಲ ಅನ್ನೋದಕ್ಕೋಸ್ಕರ 2 ಸೀರೆನ ತಗೊಂಡಿದ್ದೇನೆ. ನೋಡಿ ಇದು ಫಸ್ಟಿಗೆ ನಾನು ಇದು ಸೀರೆ ತೋರಿಸ್ತೇನೆ ಹೇಗಿದೆ ಅಂತ. ಇದು ಒಂಥರ ಪಿಂಕಿಶ್ ಪರ್ಪಲ್ ಥರ ಇದೆ, ಪರ್ಪಲ್ಸ್ ಅಲ್ಲ ಪಿಂಕ್ಸ್ ಅಲ್ಲ, ಆ ಥರ ಕಲರ್. ಇದು ನನ್ನ ಸೀರೆ. ಸೊ ಓಪನ್ ಮಾಡ್ತೇನೆ. ನೋಡಿ ಈ ಥರ ಇದೆ. ನಾನು ನಿಮಗೆ ಪ್ರೈಸ್ ಹೇಳಲಿಲ್ಲ ಅಲ್ಲ, ಅದರದ್ದು ಪ್ರೈಸ್ ಎಷ್ಟು ಗೊತ್ತುಂಟಾ? ಒಂದು ನಿಮಿಷ ನೋಡಿ. ಇದರ ಪ್ರೈಸ್ ಬಂದು 1450, ಮತ್ತು ಇದರ ಪ್ರೈಸ್ ಬಂದು 1550. ಸೊ ಇದರ ಮೇಲೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ 10%. ಹೌದು 10-15% ಏನೋ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅದು ಅಷ್ಟೊಂದು ನೆನಪಿಲ್ಲ. ಅಷ್ಟೇ ಅಲ್ಲದೆ ಇದರ ಸೆರಗು ತೋರಿಸ್ತೇನೆ, ಇದರ ಬ್ಲೌಸ್ ಪೀಸ್ ತೋರಿಸ್ತೇನೆ. ನೋಡಿ ಇದರ ಬ್ಲೌಸ್ ಪೀಸ್ ನೋಡಿ ಈ ಥರ ಡಿಸೈನಲ್ಲಿ ಬರುತ್ತೆ ಬ್ಲೌಸ್ ಪೀಸ್. ಮತ್ತು ಇದರ ಸೆರಗು ನೋಡಿ, ಇದು ಸೆರಗು. ಮತ್ತು ಫುಲ್ ಸೀರೆ ಇದೇ ರೀತಿ ಇದೆ. ಮಾತ್ರ ಸಾಫ್ಟ್ ಸೀರೆ, ಬೇಗನೆ ಉಟ್ಕೋಬಹುದು. ನೋಡಿ ಈ ಥರ ಬೇಗನೆ ಉಟ್ಕೊಳ್ಬಹುದಾದಂಥ ಸೀರೆ. ಇದು ಸೀರೆ ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಯಿತಾ. ಯಾಕೆಂದರೆ ನಾನು ಇದರಲ್ಲಿ ಸೇಮ್ 2 ಸೀರೆ ತಗೊಂಡಿದ್ದೇನೆ ಅಂತ ಹೇಳಿದ್ದೇನಲ್ಲ, ಅದು ತೋರಿಸ್ತೇನೆ ಕಲರ್. ಅದು ಕೂಡ ಅಷ್ಟೇ ತುಂಬ ರೇರ್ ಕಲರ್. ಸೊ ಹಾಗಾಗಿ 2 ಸೀರೆನ ತಗೊಂಡಿದ್ದೇನೆ. ಇದು ನಾನು ಅದರಲ್ಲಿ ತಗೊಂಡಂಥ ಇನ್ನೊಂದು ಕಲರ್. ಸೇಮ್ ಅಲ್ಲಿ ಕಲರ್ ಮಾತ್ರ ಚೇಂಜ್ ಇದೆ. ಇದು 2ರಲ್ಲಿ ಯಾವ ಕಲರ್ ತುಂಬ ಚೆನ್ನಾಗಿದೆ ಅಂತ ತಿಳಿಸಿ, ಯಾಕೆಂದರೆ ನಾನು ಅದನ್ನೇ ಮೊದಲಿಗೆ ಬೇಗ ಸ್ಟಿಚ್ ಮಾಡ್ತೇನೆ. ಅಷ್ಟೇ ಅಲ್ಲದೆ ನಾನು ಇದಕ್ಕೊಂದು ಲೇಸ್ ಕೂಡ ತಂದಿದ್ದೇನೆ ಆಯಿತಾ. ನೋಡಿ ಇದು ಲೇಸ್. ಇದೆಂತ ಗೊತ್ತಾ, ಇದು ನಮ್ಮದು ಜರ್ದೋಸಿ ವರ್ಕ್ ಬರ್ತದಲ್ಲ, ಹ್ಯಾಂಡ್ ವರ್ಕ್. ಸೊ ಅಂಥ ಲೇಸ್ ಇದಕ್ಕೆ ಮೀಟರಿಗೆ 220 ರುಪೀಸ್. ಸೊ ಈ ಥರ ಲೇಸ್ ತಂದಿದ್ದೇನೆ, ಯಾಕೆಂದರೆ ನನಗೆ ವರ್ಕ್ ಮಾಡಬೇಕು ಅಂತ ಇತ್ತು. ಬಟ್ ಈ ಥರ ವರ್ಕ್ ಮಾಡಿದರೆ ಉಂಟಲ್ಲ, ಕಾಲಿಗೆ ಇದು ಖಾಲಿ ವರ್ಕಿಗೆ ಉಂಟಲ್ಲ 1200-1500 ಆ ರೇಂಜ್ ಆಗುತ್ತೆ. ಇದಕ್ಕೆ ಹ್ಯಾಂಡಿಗೆಲ್ಲ ಕೊಡಲಿಲ್ಲಲ್ಲ. ಸೊ ಹಾಗಾಗಿ ನನಗೆ ಅಷ್ಟೊಂದು ಹೆವಿ ಬೇಡ ಅಂತ ಅನಿಸ್ತು, ಅದಕ್ಕೆ ಲೇಸ್ ತಂದಿದ್ದೇನೆ. ಇದಕ್ಕೆ ಅಲ್ಲಿ ಸ್ವಲ್ಪ ಕೊಡುವ ಅಂತ ಅಂದ್ಕೊಂಡಿದ್ದೇನೆ. ಈ ಥರ ಬರುತ್ತೆ ಬ್ಲೌಸಲ್ಲಿ. ಸೊ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ಯಾವ ರೀತಿ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇದು ಕಲರ್ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಬಟ್ ನಾನು ಇದನ್ನು ಫುಲ್ ಓಪನ್ ಮಾಡಲ್ಲ, ಸೇಮಲ್ಲಿ ಕಲರ್ ಮಾತ್ರ ಚೇಂಜ್. ನೋಡಿ 2 ಕಲರಲ್ಲಿ ಯಾವ ಕಲರ್ ಚೆಂದ ಇದೆ ಅಂತ ನೀವೇ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು, ನಾನು ತೋರಿಸ್ತೇನೆ. ಅದರಲ್ಲಿ ಯಾಕೆ ಕಂಜೂಸಲ್ಲ ಮಾಡೋದು, ಹಾಕಿ ತೋರಿಸ್ತೇನೆ. ನೋಡಿ ಈ ಥರ ಬರುತ್ತೆ. ಯಾವ ಕಲರ್ ತುಂಬ ಚೆನ್ನಾಗಿದೆ ಅನ್ನೋದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ನನ್ನ ತಂಗಿ ತರಿಸ್ಕೊಂಡಂಥ ಕಲರ್ ಬಂದು ರೆಡ್. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದಲ್ಲ ಸೀರೆಯಲ್ಲಿ, ಅದರಲ್ಲಿ ನನ್ನ ಹತ್ರ ರೆಡ್ ಕಲರ್ ಇತ್ತು. ಬಟ್ ಅದಕ್ಕೆ ಈ ಸಲ ಅವಳು ತಂದಿದ್ದಾಳೆ ರೆಡ್ ಕಲರ್. ಬಟ್ ರೆಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಗಾಡಿ ರೆಡ್ ಅಲ್ಲ. ನೋಡಿ ಇದು ಕಲರ್ ರೆಡ್. ಇದು ಕೂಡ ಅಷ್ಟೇ ಸೇಮ್. ಫುಲ್ ಸೀರೆಯಲ್ಲಿ ಉಂಟಲ್ಲ ಈ ಥರ ವರ್ಕ್ ಇದೆ. ವರ್ಕ್ ಅಲ್ಲ, ಅದು ಫುಲ್ ಸೀರೆನೇ ಅದೇ ರೀತಿ ಇದೆ. ನೋಡಿ ಹತ್ತಿರದಲ್ಲಿ ನೋಡಿ ನೀವು ಬೇಕಿದೆ. ಬಾರ್ಡರ್ ಕೆಳಗಡೆ ಅಗಲವಾದ ಬಾರ್ಡರ್ ಕೊಟ್ಟಿದ್ದಾರೆ, ಮೇಲ್ಗಡೆ ಮಾತ್ರ ಸಣ್ಣ ಬಾರ್ಡರ್ ಕೊಟ್ಟಿದ್ದಾರೆ ಈ ಥರ. ಇದರಲ್ಲಿ ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಬಂಡರ್ ಕಟ್ಸಲ್ಲಿ ಇದೆ. ನಿಮ್ಗೇನಾದರೂ ಬೇಕಿದ್ರೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು.
ಸೊ ಇದು ಸಹ ಅಷ್ಟೇ, ಪಲ್ಲು ಕೂಡ ಇದೇ ರೀತಿ ಇದೆ. ಹಾಗೆ ಇದರ ಬ್ಲೌಸ್ ಪೀಸ್ ಕೂಡ ಡಿಸೈನ್ ಥರನೇ ಇದೆ. ಇದು ಕೂಡ ನಾನೇ ಸ್ಟಿಚ್ ಮಾಡ್ತೇನೆ. ಆಮೇಲೆ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೇನೆ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಅದಕ್ಕೋಸ್ಕರ ನೀವು ಮಾಡಬೇಕಾದದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ಹೇಳ್ತೇನೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಈ ಸೀರೆಗಳಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿ ನಿಮಗೆ ಬೈ ಮಾಡೋದು ಬೇಕಿದ್ರೆ ಸೇಮ್ ಡಿಸೈನ್ ಇರುತ್ತೆ ಅಂತ ಹೇಳಲ್ಲ, ಯಾಕೆಂದರೆ ನಾನೇ ಇದನ್ನು ತರಿಸ್ಬಿಟ್ಟು 1 ಮಂತ್ ಆಗ್ತಾ ಬಂತು. ಸೊ ಹಾಗಾಗಿ ನಾನೇ ಡಿಲೇ ಮಾಡಿದೆ ತೋರ್ಸೋಕ್ಕೆ. ನಾವು ಕೂಡ ಅಷ್ಟೇ, ಈಗ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಬ್ಯುಸಿ ಇದ್ವಿ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿತು, ಬಟ್ ಪರವಾಗಿಲ್ಲ. ಇದಕ್ಕಿಂತ ಡಿಫ್ರೆಂಟ್ ಆಗಿರುವ ಸೀರೆ ಕಲೆಕ್ಷನ್ಗಳು ಬಂಡರ್ ಕಾರ್ಡ್ಸಲ್ಲಿ ಇವೆ. ನಿಮ್ಗೆ ಏನಾದರೂ ಅಡ್ರೆಸ್ ಗೊತ್ತಿಲ್ಲ ಅಂದರೆ ನಾನು ನೋಡಿ ಇಲ್ಲಿ ಪ್ಲಾಸ್ಟಿಕಲ್ಲಿ ತೋರಿಸ್ತಾ ಇದ್ದೇನೆ, ಅವರ ಕವರಲ್ಲಿ ಅವ್ರ ಫೋನ್ ನಂಬರ್ ಇದೆ. ಇದರ ಸ್ಕ್ರೀನ್ ಶಾಟ್ ತೆಗೀರಿ ನೀವು, ಬೇಕಿದ್ರೆ ನಿಮಗೆ ಹೋಗೋದಿದ್ರೆ ಹೋಗ್ಬೋದು. ಅಷ್ಟೇ ಅಲ್ಲದೆ ನಾನು ಅಡ್ರೆಸ್ ಹೇಳ್ತೇನೆ. ಬಂಡರ್ ಕಾರ್ಡ್ಸ್ ಟೆಕ್ಸ್ಟೈಲ್, ಮಂಗಳ ಮಲ್ಟಿಪರ್ಪಸ್ ಕಾಂಪ್ಲೆಕ್ಸ್, ಕಾರ್ಶೀಟ್ ವೆಂಕಟರಮಣ ದೇವಸ್ಥಾನದ ಸ್ವಲ್ಪ ಮುಂದುಗಡೆ ಹೋಗುವಾಗನೇ ಸಿಗುತ್ತೆ. ಯಾರತ್ರಾದ್ರೂ ಕೇಳಿದ್ರೆ ಅವ್ರು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಿಮಗೆ ಹೋಗಿ ನೋಡ್ಬೋದು ಕೂಡ. ನಿಮಗೆ ಏನಾದರೂ ಸೀರೆ ಕಲೆಕ್ಷನ್ ನೋಡೋದಿದ್ರೆ ಕೂಡ ನೋಡಿ ವಿಸಿಟ್ ಮಾಡಿ ಬರ್ಬೋದು. ಇಷ್ಟ ಆದರೆ ತಗೊಳ್ಳಿ, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಅಷ್ಟೇ ಅಲ್ಲದೆ ಈ ನನ್ನ ಸಣ್ಣ ವಿಡಿಯೋ ಎಂಡ್ ತನಕ ವಾಚ್ ಮಾಡಿದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ಹೊಸ ಸೀರೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಇನ್ನೊಂದು, ನಾನು ಕನ್ನಡ ಮಾತಾಡುವಾಗ ಅಷ್ಟೊಂದು ಸ್ಪಷ್ಟವಾಗಿ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಮಿಡ್ಲು ತುಂಬ ಮಿಸ್ ಆಗಿದೆ, ನನಗೂ ಗೊತ್ತಾಗ್ತದೆ ಮಾತಾಡುವಾಗ. ಬಟ್ ಓಕೆ, ನಾವು ಮಂಗಳೂರಲ್ಲಿ ಇರೋದ್ರಿಂದ ನಮ್ಮ ಕನ್ನಡ ಅಷ್ಟಕ್ಕಷ್ಟೇ ಇದೆ. ಬಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟೇ. ಸೊ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.